ಧ್ಯಾನವೆಂದರೆ ಕೇವಲ ಕಣ್ಣು ಮುಚ್ಚಿ ಕೂತಿರುವ ಕ್ರಿಯೆಯಲ್ಲ, ಅದು ಆತ್ಮದ ಜೊತೆ ಆತ್ಮವನ್ನು ಸಂಪರ್ಕಿಸುವ ಪವಿತ್ರ ಯಾತ್ರೆ. ಆಧ್ಯಾತ್ಮಿಕವಾಗಿ ಧ್ಯಾನ ಮಾಡುವ ಸರಿಯಾದ ವಿಧಾನವನ್ನು ಅರಿತುಕೊಂಡಾಗ ಮನುಷ್ಯನು ಹೊರಗಿನ ಗದ್ದಲದಿಂದ ಒಳಗಿನ ಶಾಂತಿಯ ಕಡೆಗೆ ಸಾಗಲು ಆರಂಭಿಸುತ್ತಾನೆ. ಧ್ಯಾನಕ್ಕೆ ಮೊದಲು ಶುದ್ಧವಾದ ಶಾಂತವಾದ ಸ್ಥಳವನ್ನು ಆಯ್ಕೆ ಮಾಡಬೇಕು. ಬೆಳಗಿನ ಬ್ರಹ್ಮ ಮುಹೂರ್ತ ಅಥವಾ ಸಂಜೆ ಸೂರ್ಯಾಸ್ತದ ಸಮಯ ಅತ್ಯುತ್ತಮ. ನೆಲದ ಮೇಲೆ ಆಸನ ಹಾಕಿ ಬೆನ್ನು ನೇರವಾಗಿ ಇರಿಸಿ ಸುಖಾಸನ ಅಥವಾ ಪದ್ಮಾಸನದಲ್ಲಿ ಕುಳಿತುಕೊಳ್ಳಿ. ಮೊದಲು 3 ಬಾರಿ ಆಳವಾದ ಉಸಿರನ್ನು ಒಳಗೆಳೆದು ನಿಧಾನವಾಗಿ ಬಿಡಿ. ಪ್ರತಿಯೊಂದು ಉಸಿರಿನೊಂದಿಗೆ ನಿಮ್ಮೊಳಗಿನ ಚಿಂತೆ, ಕೋಪ, ಭಯ, ಅಶಾಂತಿ ಎಲ್ಲವೂ ಕರಗುತ್ತಿದೆ ಎಂದು ಅನುಭವಿಸಬೇಕು. ನಂತರ ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿ ಭ್ರೂಮಧ್ಯದ ಭಾಗವಾದ ಆಜ್ಞಾಚಕ್ರದ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸಿ. ಮನಸ್ಸು ಅಲೆದಾಡುವುದು ಸಹಜ, ಆದರೆ ಅದನ್ನು ಬಲವಂತವಾಗಿ ಹಿಡಿಯಲು ಯತ್ನಿಸಬಾರದು. ಮೃದುವಾಗಿ ಮತ್ತೆ ಉಸಿರಿನ ಕಡೆಗೆ ಅಥವಾ ಮಂತ್ರದ ಕಡೆಗೆ ತರಬೇಕು. ಓಂ ಓಂ ನಮೋ ನಾರಾಯಣಾಯ, ಓಂ ನಮಃ ಶಿವಾಯ ಅಥವಾ ನಿಮ್ಮ ಇಷ್ಟದೇವರ ಮಂತ್ರವನ್ನು ನಿಧಾನವಾಗಿ ಜಪಿಸಬಹುದು. ಮಂತ್ರದ ಪ್ರತಿಯೊಂದು ಧ್ವನಿಯು ನಿಮ್ಮ ದೇಹದೊಳಗೆ ದಿವ್ಯ ಶಕ್ತಿಯಾಗಿ ಹರಿಯುತ್ತಿದೆ ಎಂದು ಕಲ್ಪಿಸಿಕೊಳ್ಳಿ. ಕೆಲವು ನಿಮಿಷಗಳ ನಂತರ ನಿಮ್ಮ ದೇಹ ಹಗುರವಾಗುತ್ತಿರುವಂತೆ, ಮನಸ್ಸು ಶಾಂತವಾಗುತ್ತಿರುವಂತೆ, ಒಳಗೊಂದು ದಿವ್ಯ ಬೆಳಕು ಹೊಳೆಯುತ್ತಿರುವಂತೆ ಅನುಭವವಾಗಬಹುದು. ಅದನ್ನು ಭಯಪಡಬಾರದು, ಅದು ಆತ್ಮಜಾಗೃತಿಯ ಆರಂಭವಾಗಿರಬಹುದು. ಧ್ಯಾನ ಮಾಡುವಾಗ ದೇವರ ರೂಪವನ್ನು ಹೃದಯದಲ್ಲಿ ಭಾವಿಸಬಹುದು ಅಥವಾ ಅನಂತ ಆಕಾಶದಂತೆ ಶಾಂತತೆಯನ್ನು ಅನುಭವಿಸಬಹುದು. ಮುಖ್ಯವಾದುದು ಏನೆಂದರೆ ಫಲದ ಆಸೆಯಿಲ್ಲದೆ ನಿಯಮಿತವಾಗಿ ಪ್ರತಿದಿನ ಧ್ಯಾನ ಮಾಡುವುದು. ಒಂದು ದಿನದಲ್ಲೇ ಅದ್ಭುತ ಅನುಭವ ಸಿಗಬೇಕೆಂದು ನಿರೀಕ್ಷಿಸಬಾರದು. ನಿಧಾನವಾಗಿ ಧ್ಯಾನ ನಿಮ್ಮ ಮಾತು, ಚಿಂತನೆ, ವರ್ತನೆ, ಬದುಕಿನ ದೃಷ್ಟಿಕೋನ ಎಲ್ಲವನ್ನೂ ಬದಲಾಯಿಸಲು ಆರಂಭಿಸುತ್ತದೆ. ಕೋಪ ಕಡಿಮೆಯಾಗುತ್ತದೆ, ಅಹಂಕಾರ ಕರಗುತ್ತದೆ, ಮನಸ್ಸು ಸ್ಥಿರವಾಗುತ್ತದೆ, ಆತ್ಮವಿಶ್ವಾಸ ಹೆಚ್ಚುತ್ತದೆ. ಆಧ್ಯಾತ್ಮಿಕ ಧ್ಯಾನದ ನಿಜವಾದ ಗುರಿ ಶಕ್ತಿಗಳನ್ನು ಪಡೆಯುವುದು ಅಲ್ಲ, ತನ್ನೊಳಗಿನ ದೈವತ್ವವನ್ನು ಅರಿಯುವುದೇ ಅದರ ಮಹತ್ವ. ಮೌನದಲ್ಲಿ ಕುಳಿತಿರುವ ಆ ಕ್ಷಣಗಳಲ್ಲಿ ಹೊರಗಿನ ಜಗತ್ತು ದೂರವಾಗುತ್ತದೆ ಮತ್ತು ಆತ್ಮದೊಳಗಿನ ದಿವ್ಯನಾದ ಕೇಳಿಸತೊಡಗುತ್ತದೆ. ಆಗ ಮನುಷ್ಯನು ಅರಿಯುತ್ತಾನೆ, ನಿಜವಾದ ದೇವಾಲಯ ಹೊರಗಲ್ಲ, ತನ್ನೊಳಗೆ ಇದೆ ಎಂದು. ಧ್ಯಾನದ ಆಳಕ್ಕೆ ಮನುಷ್ಯನು ನಿಧಾನವಾಗಿ ಇಳಿಯಲು ಪ್ರಾರಂಭಿಸಿದಾಗ ಅವನಿಗೆ ಸಮಯದ ಅರಿವೇ ಕಡಿಮೆಯಾಗುತ್ತದೆ. ಆರಂಭದಲ್ಲಿ ಕೇವಲ ಕೆಲವು ನಿಮಿಷಗಳು ಕಷ್ಟವೆನಿಸಿದರೂ ನಿಯಮಿತ ಅಭ್ಯಾಸದ ಮೂಲಕ ಮನಸ್ಸು ಸ್ವತಃ ಮೌನವನ್ನು ಪ್ರೀತಿಸಲು ಕಲಿಯುತ್ತದೆ. ಆಧ್ಯಾತ್ಮಿಕ ಧ್ಯಾನದಲ್ಲಿ ಅತ್ಯಂತ ಮುಖ್ಯವಾದದ್ದು ಶುದ್ಧ ಮನಸ್ಸು ಮತ್ತು ಶುದ್ಧ ಉದ್ದೇಶ. ಯಾರನ್ನಾದರೂ ಸೋಲಿಸಲು, ಅತೀಂದ್ರಿಯ ಶಕ್ತಿಗಳನ್ನು ಪಡೆಯಲು ಅಥವಾ ಲೋಕಕ್ಕೆ ತಾನು ವಿಭಿನ್ನ ಎಂದು ತೋರಿಸಲು ಧ್ಯಾನ ಮಾಡಬಾರದು. ಧ್ಯಾನವು ಆತ್ಮಶುದ್ಧಿಗಾಗಿ, ಒಳಗಿನ ಕತ್ತಲೆಯನ್ನು ಬೆಳಕಾಗಿ ಪರಿವರ್ತಿಸಲು ಮಾಡುವ ದೈವಿಕ ಸಾಧನೆ. ಧ್ಯಾನ ಆರಂಭಿಸುವ ಮೊದಲು ಒಂದು ದೀಪ ಹಚ್ಚಿ ಸ್ವಲ್ಪ ಕಾಲ ಅದರ ಜ್ವಾಲೆಯನ್ನು ನೋಡುತ್ತಾ ಮನಸ್ಸನ್ನು ಸ್ಥಿರಗೊಳಿಸಬಹುದು. ನಂತರ ಆ ಬೆಳಕು ನಿಮ್ಮ ಹೃದಯದೊಳಗೆ ಪ್ರವೇಶಿಸಿ ಸಂಪೂರ್ಣ ದೇಹವನ್ನು ಪ್ರಕಾಶಮಾನವಾಗಿಸುತ್ತಿದೆ ಎಂದು ಭಾವಿಸಬೇಕು. ಈ ಭಾವನೆ ಮನಸ್ಸಿನ ಭಯವನ್ನು ಕರಗಿಸಿ ಆತ್ಮದಲ್ಲಿ ಭದ್ರತೆಯ ಅನುಭವವನ್ನು ಉಂಟುಮಾಡುತ್ತದೆ. ಕೆಲವರಿಗೆ ಧ್ಯಾನದ ವೇಳೆ ಅನೇಕ ಆಲೋಚನೆಗಳು ಬರುತ್ತವೆ, ಹಳೆಯ ನೆನಪುಗಳು ಮೂಡುತ್ತವೆ, ಕೆಲವೊಮ್ಮೆ ದುಃಖವೂ ಬರುತ್ತದೆ. ಅದನ್ನು ತಡೆಯಬಾರದು, ಅದು ಮನಸ್ಸಿನೊಳಗಿನ ಭಾರ ಹೊರಬರುತ್ತಿರುವ ಪ್ರಕ್ರಿಯೆ. ಮೌನವಾಗಿ ಅವುಗಳನ್ನು ಗಮನಿಸಿ ಮತ್ತೆ ಉಸಿರಿನ ಮೇಲೆ ಗಮನ ಕೊಡಬೇಕು. ನಿಧಾನವಾಗಿ ಆಲೋಚನೆಗಳ ಶಬ್ದ ಕಡಿಮೆಯಾಗುತ್ತಾ ಒಳಗೊಂದು ಅಪರೂಪದ ನಿಶ್ಶಬ್ದತೆ ಮೂಡುತ್ತದೆ. ಆ ನಿಶ್ಶಬ್ದತೆಯಲ್ಲೇ ಆತ್ಮದ ಧ್ವನಿ ಅಡಗಿದೆ ಎಂದು ಅನೇಕ ಋಷಿಗಳು ಹೇಳಿದ್ದಾರೆ. ಧ್ಯಾನದ ಮತ್ತೊಂದು ಗಂಭೀರ ಹಂತವೆಂದರೆ ಸಾಕ್ಷಿಭಾವ. ಅಂದರೆ ನಾನು ದೇಹವಲ್ಲ, ನಾನು ಮನಸ್ಸಲ್ಲ, ನಾನು ಆತ್ಮ ಎಂಬ ಅರಿವಿನ ಕಡೆಗೆ ಸಾಗುವುದು. ದೇಹದ ನೋವು, ಮನಸ್ಸಿನ ಚಿಂತೆ, ಹೊರಗಿನ ಘಟನೆಗಳು ಇವೆಲ್ಲವೂ ತಾತ್ಕಾಲಿಕ ಎಂದು ಅರಿಯಲು ಪ್ರಾರಂಭಿಸಿದಾಗ ಮನುಷ್ಯನಲ್ಲಿ ವಿಚಿತ್ರವಾದ ಶಾಂತಿ ಮೂಡುತ್ತದೆ.
ಈ ಸ್ಥಿತಿಯಲ್ಲಿ ಕೆಲವರು ದಿವ್ಯ ಪ್ರಕಾಶ, ಆಂತರಿಕ ನಾದ ಅಥವಾ ಆಳವಾದ ಶಾಂತಿಯ ಅನುಭವ ಪಡೆಯಬಹುದು. ಆದರೆ ಆ ಅನುಭವಗಳಿಗೆ ಅಂಟಿಕೊಳ್ಳಬಾರದು, ಅವು ಪ್ರಯಾಣದ ಭಾಗ ಮಾತ್ರ. ನಿಜವಾದ ಸಾಧಕನು ಅನುಭವಕ್ಕಿಂತ ಒಳಗಿನ ಪರಿವರ್ತನೆಯನ್ನು ಹೆಚ್ಚು ಮಹತ್ವ ನೀಡುತ್ತಾನೆ. ಧ್ಯಾನದಿಂದ ಮನುಷ್ಯನ ಮಾತು ಮೃದುವಾಗುತ್ತದೆ, ಹೃದಯದಲ್ಲಿ ಕರುಣೆ ಹೆಚ್ಚುತ್ತದೆ, ಪ್ರಕೃತಿ ಮತ್ತು ಜೀವಿಗಳ ಬಗ್ಗೆ ಪ್ರೀತಿ ಮೂಡುತ್ತದೆ. ಕೋಪದ ಜಾಗದಲ್ಲಿ ಕ್ಷಮೆ ಬರುತ್ತದೆ, ಅಶಾಂತಿಯ ಜಾಗದಲ್ಲಿ ಸಮಾಧಾನ ಬರುತ್ತದೆ. ಪ್ರತಿದಿನ ಕನಿಷ್ಠ 15 ರಿಂದ 30 ನಿಮಿಷಗಳಾದರೂ ನಿಯಮಿತವಾಗಿ ಧ್ಯಾನ ಮಾಡಿದರೆ ಕೆಲ ತಿಂಗಳಲ್ಲಿ ಮನಸ್ಸಿನ ಶಕ್ತಿ, ಏಕಾಗ್ರತೆ ಮತ್ತು ಆತ್ಮಬಲದಲ್ಲಿ ದೊಡ್ಡ ಬದಲಾವಣೆ ಕಾಣಬಹುದು. ಆಧ್ಯಾತ್ಮಿಕ ಧ್ಯಾನದವನಿಗೆ ನಿಧಾನವಾಗಿ ಒಂದು ಸತ್ಯ ಗೊತ್ತಾಗುತ್ತದೆ: ಹೊರಗಿನ ಲೋಕವನ್ನು ಗೆಲ್ಲುವ ಮೊದಲು ತನ್ನೊಳಗಿನ ಮನಸ್ಸನ್ನು ಗೆಲ್ಲಬೇಕು ಎಂದು. ಆಗ ಧ್ಯಾನ ಕೇವಲ ಅಭ್ಯಾಸವಾಗಿರದೆ ಬದುಕಿನ ಒಂದು ದೈವಿಕ ಮಾರ್ಗವಾಗುತ್ತದೆ.